ಕೆಲಸ ಮಾಡೋರ್ಗೆ, ಡೆವಲಪ್ಮೆಂಟ್ ಮಾಡೋರ್ಗೆ ಜನ ಕೈ ಹಿಡಿತಾ ಇಲ್ಲ. ಕೇವಲ ರಿಯಲ್ ಎಸ್ಟೇಟ್ ಮಾಡೋರ್ಗೆ, ಬಾರ್ ನಡೆಸೋರ್ಗೆ, ಬೆಟ್ಟಿಂಗ್ ಆಡೋರ್ಗೆ, ದಂಧೆ ಮಾಡೋರ್ಗೆ ಮಾತ್ರ ಅವಕಾಶ. ವೋಟ್ಗೆ ಎಷ್ಟು ಕೊಡ್ತೀರಿ ಅಂತ ಜನ ಕೇಳ್ತಾ ಇದ್ದಾರೆ. ನಮ್ಮಂತ ಯೋಗ್ಯರು ಚುನಾವಣೆ ಮಾಡೋ ಟೈಮ್ ಅಲ್ಲ ಇದು. ಸಾಕಪ್ಪ ಇದ್ರ ಸವಾಸ. ಹೀಗಂತ ಹೇಳ್ತಿರೋದು ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ. ದೀರ್ಘಕಾಲ ರಾಜಕಾರಣ ಮಾಡಿ ಸಚಿವರಾಗಿ, ಸ್ಪೀಕರ್ ಆಗಿ, ಕಾಂಗ್ರೆಸ್ ಮತ್ತೆ ಜನತಾ ಪರಿವಾರ ಎರಡೂ ಪಾರ್ಟಿಯಲ್ಲಿ ದೊಡ್ಡ ಹೆಸರು ಮಾಡಿದಂತ ಮಾಜಿ ಸ್ಪೀಕರ್ ಶ್ರೀನಿವಾಸಪುರದ ಮಾಜಿ ಶಾಸಕ ರಮೇಶ್ ಕುಮಾರ್ ಅವರು ಒಂದ್ ಕಡೆ ಮಾತನಾಡ್ತಿರ್ತಾರೆ. ಸರಳ ಸಜ್ಜನಿಕೆ ಸಾರ್ವಜನಿಕ ಕೆಲಸ ಮಾಡುವ ಅಂಬಲಕ್ಕೆಲ್ಲ ಇನ್ನೂ ಅವಕಾಶ ಸಿಗೋದಿಲ್ಲ. ಇನ್ನೇನಿದ್ರು ಓಟಿಗೆ ಎಷ್ಟು ಕೊಡ್ತೀರಾ ಎನ್ನುವವರು ಹೆಚ್ಚು. ಹೀಗಾಗಿ ಇನ್ನು ಮುಂದೆ ರಿಯಲ್ ಎಸ್ಟೇಟ್ ಕುಳಗಳು, ಬಾರ್, ಕ್ವಾರಿ ಹೊಂದಿದ ಶ್ರೀಮಂತರಿಗೆ ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧೆಗೆ ಅವಕಾಶ ಅಂತ ಹೇಳಿದ್ದಾರೆ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಿರ್ತಾರೆ. ಬಡವರು, ಸಾಮಾನ್ಯರು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಸಾಧ್ಯ ಇಲ್ಲ. ಇನ್ನು ಚುನಾವಣೆಗೆ ಸ್ಪರ್ಧಿಸಲು ಕೋಟಿಗಟ್ಟಲೆ ಹಣ ಬೇಕು. ನಾವು ಮಾಡುವ ಕೆಲಸಕ್ಕೆ ಮಾನ್ಯತೆ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಚುನಾವಣೆಗೆ ಮೊನ್ನೆ ನಾನು ರೈತರ ಅಭಿವೃದ್ಧಿ, ರೈತ ಮಾಲ್ ನಿರ್ಮಾಣ ಈಗೆಲ್ಲ ಹೇಳಿದ್ದೆ, ಅವೆಲ್ಲ ಆಗ್ಲಿಲ್ಲ. ನಾನು ಹೇಳಿದ್ರು ನಾನು ಸೋತೆ ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಮೊನ್ನೆ ಚನ್ನಪಟ್ಟಣ ಚುನಾವಣೆ ಸೇರಿದಂತೆ ಸಂಡೂರು, ಶಿಗ್ಗಾವಿ ಮಿನಿಮಮ್ 1,000, 2,000ದಿಂದ ಮತ 5,000-6,000ವರೆಗೂ ಹೋಗಿದೆ ಒಂದು ಮತಕ್ಕೆ, ಖರೀದಿಗೆ, ಮತ ಖರೀದಿಗೆ. ಇನ್ನಾಗಲೇ ಮೊನ್ನೆ MLA ಎಲೆಕ್ಷನ್ ಕೂಡ 500 ರೂಪಾಯಿ, 1,000 ರೂಪಾಯಿ ಮತಕ್ಕೆ 2,000, 3,000 ಅಲ್ಲೂ ಕೂಡ ಹೋಗಿತ್ತು, 5,000ಕ್ಕೂ ಹೋಗಿತ್ತು. ಲೋಕಸಭೆಯಲ್ಲೂ ಮತಕ್ಕೆ 500 ರೂಪಾಯಿ, 1,000 ರೂಪಾಯಿ ಕೊಟ್ಟಿದ್ದಾರೆ. ಹೀಗಾಗಿ ರಮೇಶ್ ಕುಮಾರ್ ಅವರು ಹೇಳೋದ್ರಲ್ಲಿ ಅರ್ಥ ಇದೆ. ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆಗಳೇ MLA ಎಲೆಕ್ಷನ್ ಅಲ್ಲಿ ವೋಟ್ 5,000 ಕೊಟ್ಟ ಮೇಲೆ ಗ್ರಾಮ ಪಂಚಾಯತ್ ಇಲ್ಲ, ಇನ್ನೂ ಜಿದ್ದಾಜಿದ್ದಿ ಅವನೆಷ್ಟು ಕೊಡ್ಬೇಕು? ಈಗ MLA ಎಲೆಕ್ಷನ್ಗಿಂತ ಜಾಸ್ತಿ ಖರ್ಚಾಗ್ತಿತ್ತು. ಆ ಊರಲ್ಲಿ MLA ಎಲೆಕ್ಷನ್ಗೆ ವೋಟ್ಗೆ ಎಷ್ಟು ಹಂಚುತ್ತಿದ್ರು, ಗ್ರಾಮ ಪಂಚಾಯತಿ ಅದಕ್ಕಿಂತ ಜಾಸ್ತಿ ಹಂಚೋರು. ಈಗ MLAಗೆ 4-5,000 ಹಂಚ್ಬಿಟ್ಟವ್ರೆ. ಮಿನಿಮಮ್ 2,000, 3,000 ಹಿಂಗ್ ಹಂಚಿದ್ದಾರೆ. ಈಗಿರ್ಬೇಕಾದ್ರೆ ಗ್ರಾಮ ಪಂಚಾಯತಿಗೆ ಈಗಾಗಲೇ 400 ವೋಟ್ಗೆ ಒಬ್ಬ ಮೆಂಬರ್ ಇರೋದ್ರ ಬಗ್ಗೆ ಇತ್ತು. ಈಗ ಗ್ರಾಮ ಪಂಚಾಯತಿದು ಕೂಡ ತಿದ್ದುಪಡಿ ಮಾಡಬೇಕು, ಚಿಹ್ನೆ ಸ್ಪರ್ಧೆಗೆ ತರಬೇಕು ಅನ್ನೋ ಚರ್ಚೆಗಳು ಬೇರೆ ಆಗ್ತಿದೆ. 1,500ರಿಂದ 1,800 ವೋಟ್ಗೆ, 1,500ರಿಂದ 1,800 ವೋಟ್ಗೆ ಒಬ್ಬ ಮೆಂಬರ್ನ ಆಯ್ಕೆ ಮಾಡಬಹುದು ಅನ್ನೋ ಚರ್ಚೆ ಆಗ್ತಿದೆ ಕೇರಳ ಮಾದರಿಯಲ್ಲಿ. ಹಂಗೇನಾರಾದ್ರೆ 15ರಿಂದ 1 ವೋಟ್ಗೆ 1,000 ರೂಪಾಯಿ ಕೊಡ್ತೀನಿ ಅಂತಂದ್ರು, 15ರಿಂದ 18 ಲಕ್ಷ, 2,000 ಕೊಟ್ರೆ 30 ಲಕ್ಷ, 3,000 ಕೊಟ್ರೆ 45 ಲಕ್ಷ, 4,000 ಕೊಟ್ರೆ 60 ಲಕ್ಷ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಗೆ. MLA ಎಲೆಕ್ಷನ್ ಅಲ್ಲಿ 4-5 ದಾಟ್ಬಿಟ್ಟಿದೆಯಲ್ಲ, ಈಗ ಜನ ಬಿಟ್ಟಾರೇನು? ರಮೇಶ್ ಕುಮಾರ್ ಅವ್ರು ಬೇರೆ ಹೇಳ್ತಿದಾರಲ್ಲ, ನಮ್ಮಂತವ್ರ ಬಡಬಗ್ರೆಲ್ಲ ರಾಜಕಾರಣ ಮಾಡಕ್ಕಾಗಲ್ಲ, ರಿಯಲ್ ಎಸ್ಟೇಟ್ ಕುಳಗಳು, ಕ್ವಾರಿ ನಡೆಸೋರು, ದಂಧೆ ಮಾಡೋರು, ಅವ್ರುಗಳು ಮಾತ್ರ ರಾಜಕಾರಣ ಬರಕ್ ಸಾಧ್ಯ ಅಂತ. ರಾಜಕಾರಣ ವ್ಯವಸ್ಥೆ ಹಾಳಾಗ್ತಿದೆ. ಸೊ ಈ ಸನ್ನಿವೇಶದಲ್ಲಿ ಈ ರಮೇಶ್ ಕುಮಾರ್ ಅವರ ಈ ಹೇಳಿಕೆ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಸಾಕಪ್ಪ, ರಾಜಕಾರಣ ಒಳ್ಳೆಯವ್ರಿಗಲ್ಲ, ಯೋಗ್ಯರಿಗಲ್ಲ ಇದು. ಅವನ್ ದಂಧೆ ಮಾಡಿದ್ನೋ, ಬೆಟ್ಟಿಂಗ್ ಆಡ್ಸದ್ನೋ, ಎಷ್ಟು ಕೊಲೆ ಮಾಡ್ಬಿಟ್ಟು ಜೈಲ್ಗೆ ಹೋಗ್ಬೋದ್ನೋ, ಅವ್ನ್ ರೌಡಿ ಶೀಟ್ರೋ, ಏನ್ ಕತೆನೋ, ದುಡ್ಡು ಎಷ್ಟು ಕೊಟ್ಟ, ಅದು ತಲೆ ಹಿಡಿದಿದ್ದ, ತಲೆ ಒಡೆದಿದ್ದ, ತಲೆ ಓಡ್ ಸಂಪಾದನೆ ಮಾಡಿದ, ಬೆವ್ರು ಸುರಿಸಿದ್ದ ಗೊತ್ತಿಲ್ಲ. ದುಡ್ಡು ಕೊಡು ಗುರು ಅನ್ನೋ ಮನಸ್ಥಿತಿಯ ಮತದಾರರಿರೋವರೆಗೆ ಉದ್ಧಾರ ಆಗಲ್ಲ, ನಮ್ಗೆಲ್ಲ ರಾಜಕಾರಣ ಅಲ್ಲ ಅನ್ನೋದು ರಮೇಶ್ ಕುಮಾರ್ ಅವರ ಮಾತು. ತಾವೇನ್ ಹೇಳ್ತೀರಿ? ಯೋಗ್ಯರು, ಕೆಲಸ ಮಾಡೋರ್ಗಿಂತ ರಾಜಕಾರಣದಲ್ಲಿ ದುಡ್ಡಿರೋರ್ಗೆ, ವ್ಯಾಪಾರಸ್ಥರಿಗೆ, ರಿಯಲ್ ಎಸ್ಟೇಟ್ನವ್ರಿಗೆ, ದಂಧೆ ಮಾಡಿ ಸಂಪಾದನೆ ಮಾಡೋರ್ಗೆ ಅವಕಾಶ ಆಗ್ತಿದೆಯಾ ಪಾಲಿಟಿಕ್ಸು? ರಮೇಶ್ ಕುಮಾರ್ ಅವ್ರ ಹೇಳಿಕೆ ಬಗ್ಗೆ ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್.